ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾಳೆಯ ದಿನದ ಆಸೆ ಧಾರಾವಾಹಿ ಸಂಚಿಕೆ ಪ್ರೊಮೋ ಏನಾಗಿದೆ ನೋಡೋಣ ಬನ್ನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಕೊಡಿ. ಈ ಕಡೆ ಸೂರ್ಯ ಮತ್ತು ಹಾಗೆಯೇ ಎಮ್.ಎಲ್.ಎ ಅವ್ರ ಕಡೆಯವ್ರನ್ನ ಕರ್ಕೊಂಡು ಕಾರ್ ನೋಡಲಿಕ್ಕೆ ಅಂತ ಬರ್ತಾರೆ. ಕಾರ್ ನೋಡ್ಲಿಕ್ಕೆ ಬಂದವರು ಸೂರ್ಯ, ಇಲ್ಲಿ ಯಾವುದೇ ತೊಂದರೆ ಇಲ್ಲ ತಾನೇ, ಎಲ್ಲ ಪರ್ಫೆಕ್ಟ್ ಆಗಿರುತ್ತಾ? ಹೌದಣ್ಣ, ನನಗೆ ಪರಿಚಯ ಇದ್ದವರು, ಏನು ತೊಂದರೆ ಇಲ್ಲ, ಎಲ್ಲ ಸರಿ ಇರ್ತದೆ, ಬನ್ನಿ ನಾನು ನೋಡಿ ಚೆನ್ನಾಗಿರೋ ಗಾಡಿ ಕೊಡಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಸರಿ, ಎಲ್ಲ ಗಾಡಿಗಳನ್ನು ಕೂಡ ನೋಡ್ತಾ ಇರ್ತಾರೆ. ನೋಡ್ತಾ ಇದ್ದಾಗೇ ಅಲ್ಲೊಂದು ಕಾರನ್ನು ನೋಡಿ, ಇದು ನನಗೆ ಭಾಳ ಇಷ್ಟ ಆಗಿದೆ, ಚಾಲ ಬಾಗುಂದಿ, ಈ ಕಾರು ನಾಕೆ ಉನ್ನಿಲೆ ಅಂತ ಹೇಳ್ತಾರೆ ತೆಲುಗಿನಲ್ಲಿ. ಹೇಳಿದಾಗ ನಾಲ್ಕು ಇಷ್ಟಮಾಯಿಂದು ಈ ಕಾರು ನನಗೆ ತುಂಬಾ ಇಷ್ಟ ಆಗಿದೆ, ಈ ಕಾರ್ಗೆ ಇರಲಿ ಅಂತ ಹೇಳಿದಾಗ ಅದಕ್ಕೆ ಸೂರ್ಯ, ಈ ಕಾರ್ ಅವ್ರಿಗೆ ಇಷ್ಟ ಆಗಿದೆಯಂತೆ, ನೋಡಪ್ಪ ಮಾತಾಡಿಬಿಡು ಅಂತ ಹೇಳ್ತಾರೆ. ಸರಿ, ಮಾತಾಡೋಣ ಅನ್ನೋ ಅಷ್ಟರಲ್ಲಿ ಈ ಕಡೆ ಮನೋಜ ಕಾರೆಲ್ಲ ನೋಡಿಬಿಟ್ಟು ರೋಹಿಣಿಗೆ ಫೋನ್ ಮಾಡಿರ್ತಾನೆ. ರೋಹಿಣಿ ಬರ್ತಾಳೆ. ಬಂದಮೇಲೆ, ರೋಹಿಣಿ ನೋಡು, ನಾನು ನೋಡಿರೋ ಕಾರ್ ಇದೆ, ಚೆನ್ನಾಗಿದೆಯಾ? ಏನು ಮನೋಜ್, ನೀವು ಬಿಸ್ನೆಸ್ ಮಾಡೋದು ಬಿಟ್ಟು ಇರೋ ದುಡ್ಡಲ್ಲಿ ಕಾರ್ ತಗೊಳಕ್ಕೆ ಬಂದಿದ್ದೀರಲ್ಲ, ಇದೇನಿದು? ಇಲ್ಲ ರೋಹಿಣಿ, ಭಾಳ ಕಡಿಮೆಗೆ ನಾನು ತಗೋತಾ ಇರೋದು. ಏಕೆಂದರೆ ನೋಡು, ನಾವು ದೊಡ್ಡ ಬಿಸ್ನೆಸ್ ಮಾಡುವಂಥವ್ರು, ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂದಾಗ ಒಂದು ಲೋನ್ ತೊಗೊಳಕ್ಕೆ ಹೋದರೂ ಕೂಡ ಕಾರಲ್ಲಿ ಹೋದರೆ ಅದಕ್ಕೆ ಇನ್ನೊಂದು ಥರ ರೆಸ್ಪೆಕ್ಟ್ ಇರುತ್ತೆ. ಜೊತೆಗೆ ಮತ್ತು ಹಾಗೆಯೇ ಇನ್ನೆಲ್ಲೇ ಹೋದ್ರೂ ಕೂಡ ಕಾರಲ್ಲೇ ಹೋಗಬೇಕು. ಕಾರಲ್ಲಿ ಹೋದರೆ ಅದ್ರ ಬೆಲೆನೇ ಬೇರೆ ರೋಹಿಣಿ. ಹಾಗಾಗಿ ಏನು ಹೆಚ್ಚಿನ ಖರ್ಚು ಮಾಡ್ತಾಯಿಲ್ಲ, ಉರಿ ಮಾಡಬೇಡ, ಇನ್ನೆಲ್ಲದರಲ್ಲೂ ಬಿಸ್ನೆಸ್ ಮಾಡಿದರೆ ಆಯಿತು. ಆದರೂ ಮನೋಜ್, ನಾವು ಒಳ್ಳೆ ಬಿಸ್ನೆಸ್ ಮಾಡಿ ನಾವು ಕಾರ್ ತೊಗೋಬೋದಿತ್ತಲ್ವ? ಇಲ್ಲ ಸುಮ್ಮನಿರಿ ರೋಹಿಣಿ, ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋನು, ಅಂಥದ್ರಲ್ಲಿ ನನ್ನ ಕಾರಲ್ಲಿ ಹೋದ್ರೇ ಅದ್ರ ಗೌರವ ಹೆಚ್ಚಾಗುತ್ತೆ ಅಂತೇಳಿ ಹೇಳ್ತಾನೆ. ಸರಿ, ಅಷ್ಟರಲ್ಲಿ ಸೂರ್ಯ, ಸರಿ ಯಾರು ಸರ್ ತೋರಿಸಿ, ನಾನು ಅವ್ರ ಜೊತೆ ಮಾತನಾಡ್ತೀನಿ ಅಂತ ಹೇಳ್ತಾನೆ. ಪಾಪ ಭಾಳ ಇಷ್ಟಪಟ್ಟಿದ್ದಾರೆ ಈ ಕಾರ್ನ, ಅವ್ರಿಗೆ ಬೇಕಂತೆ, ನಿಮ್ಗೆ ಒಳ್ಳೆ ಕಮಿಷನ್ ಕೂಡ ಬರ್ತದೆ, ನಿಮಗೆ ತೋರಿಸಿ ಸರ್, ಅದು ಯಾರು, ನಾನು ಮಾತಾಡ್ತೀನಿ ಅಂತ ಹೇಳ್ತಾನೆ. ಹಾಗಂತಿದ್ದಾಗೇ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದರೆ ಅಲ್ಲಿ ಮನೋಜ ಮತ್ತು ರೋಹಿಣಿ ನಿಂತಿರ್ತಾರೆ. ಮನೋಜನ್ನು ನೋಡಿಬಿಟ್ಟು ಅವ್ರು ಹೇಳ್ತಾರೆ, ದೊಡ್ಡ ಬಿಸ್ನೆಸ್ ಮ್ಯಾನ್ ಇವರು, ಇವ್ರಿಗೆ ಬೇಕಾಗಿರೋದು ಕಾರು ಅಂತ. ಇವ್ನು ಯಾವ ಸೀಮೆ ಬಿಸ್ನೆಸ್ ಮ್ಯಾನ್ ಸರ್ ಅಂತ ನಗ್ತಾನೆ. ನಕ್ಕಾಗ, ಇದ್ಯಾಕ್ರಿ ಈಗಂತೀರ, ದೊಡ್ಡ ಬಿಸ್ನೆಸ್ ಮ್ಯಾನ್ ಕಣ್ರಿ ಅವರು. ಅಯ್ಯೋ ಸರ್, ಕೆಲಸವಿಲ್ದಲೇ ಅಲಿತಾ ಇದ್ದಾನೆ, ಮನೆಗೆ ಬಂದು ಊಟ ಮಾಡ್ತಾನೆ, ಅಂಥದ್ರಲ್ಲಿ ಇವ್ನು ಯಾವ ಸೀಮೆ ಬಿಸ್ನೆಸ್ ಮ್ಯಾನ್ ಸರ್, ನಿಮಗೆ ಗೊತ್ತಾ? ಗೊತ್ತು, ಹೇಳ್ಕೊಳಕ್ಕಾಗಲ್ಲ ಅಷ್ಟೇ ಅಂದಾಗ ಅದಕ್ಕೆ ರೋಹಿಣಿ ಇದ್ದವಳು, ಏನ್ರಿ ಸೂರ್ಯ, ನಿಮ್ಮ ಅಣ್ಣನ ಮರ್ಯಾದೆ ನೀವೇ 4 ಜನದ ಮಂದಿ ಹರಾಜು ಆಗ್ತಾ ಇದ್ದೀರಲ್ರಿ, ಇರೋದನ್ನು ಇದ್ದಂಗೆ ಹೇಳ್ದೆ ಪೌಡ್ರಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಮನೋಜ, ಇರೋ ದುಡ್ಡಲ್ಲಿ ನೀನು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾರ್ ತೊಗೊಳಕ್ಕೆ, ಶೋಕಿ ಮಾಡೋಕ್ಕೆ ಕಾರ್ ತೊಗೊಳಕ್ಕೆ ಬಂದು ಇಲ್ಲೆಲ್ಲ ದುಡ್ಡು ಖರ್ಚು ಮಾಡ್ತಾ ಇದೀಯಾ ಅಂತ ಹೇಳ್ತಾನೆ. ಸರ್, ಅವರು ಫ್ಯಾಮಿಲಿಗೋಸ್ಕರ ಕಾರ್ ತೊಗೋತಾರೆ, ಇವನು ಶೋಕಿಗೋಸ್ಕರ ತೊಗೋತಾ ಇದ್ದಾನೆ. ಇವನು ನೋಡಿ, ಈಗ ದುಡ್ಡಿನ ಮಾಫಿಯಾ, ಹಾಗೆಯೇ ಸೈಟು ಮಾಫಿಯಾ ಅಂತ ಎಲ್ಲ ಇದೆ ನೋಡಿ, ಆ ಥರ ಇವನು ಕೂಡ ಲೋನ್ ಮಾಫಿಯಾ, ಲೋನ್ ಭಾಳಷ್ಟಿದೆ ಅವನಿಗೆ, ಇವನು ಕಟ್ಟೋದಿಲ್ಲ ಸರ್ ಸರಿಯಾಗಿ, ಅವ್ರಿಗಾದರೂ ಕೊಡಿ ಸರ್ ಸುಮ್ಮನೆ ಅಂತ ಹೇಳ್ತಾನೆ. ಸರಿ, ಎಲ್ಲ ಸೆಟ್ಲಾಗುತ್ತೆ. ಸೆಟ್ಲಾದಮೇಲೆ ಇಲ್ಲಿ ಎಮ್.ಎಲ್.ಎ ಸೂರ್ಯ, ಬಾಪ ಸ್ವಲ್ಪ ಪಾರ್ಟಿ ಮಾಡೋಣ ಅಂತೇಳಿ ಅಲ್ಲೆಲ್ಲ ಒಂದು ಕಡೆ ರೆಸ್ಟೋರೆಂಟ್ ಕಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ, ಇಲ್ಲ ಅಣ್ಣ, ಇವಾಗ ನನಗೆ ಡ್ಯೂಟಿ ಸಮಯ ಬೇರೆ, ಎಲ್ಲಾದರೂ ಉಂಟಾ, ನಾನೇನು ಅಂಥದ್ದೇನು ತೊಗೊಳೋದಿಲ್ಲ ನಾನು, ಇಲ್ಲ ಹೋಗಿ ಬನ್ರೋಣ ಬಲವಂತ ಬಂದು, ಇಲ್ಲ ಅಣ್ಣ ನಾನು ಬರೋದಿಲ್ಲ ಪ್ಲೀಸ್, ಆಯ್ತಪ್ಪ, ನಾವು ಬರೋವರೆಗೂ ಇಲ್ಲೇ ವೆಯ್ಟ್ ಮಾಡ್ತಾಯಿರು, ನಾವು ಒಳಕ್ಕೆ ಹೋಗಿ ಬರ್ತೀವಿ, ಆಮೇಲೆ ಜೊತೆಯಲ್ಲೇ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಆಯಿತು ಅಂತೇಳಿ ವೆಯ್ಟ್ ಮಾಡ್ತಾಯಿರ್ತಾರೆ. ಅಷ್ಟರಲ್ಲಿ ಒಂದು ಬಾಡಿಗೆ ಬರುತ್ತೆ. ಬಾಡಿಗೆ ಬರ್ತಿದ್ದಾಗೇ ಹೋಗಬೇಕಾಗತ್ತೆ. ಸರಿ, ಅವ್ರಿಗೆ ಹೇಳ್ಬಿಟ್ಟು ಹೊರ್ಟೋಗೋಣ ಅಂತ ಹೇಳಿ ಹೋಗ್ತಾನೆ. ಅಲ್ಲಿಗೆ ಹೇಳಿ ಬರ್ತಾನೆ. ಬಂದರೆ ಅವನು ಅಲ್ಲಿ, ಯಾಕೆಂದರೆ ಡ್ರಿಂಕ್ಸ್ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿದ್ದದ್ದನ್ನು ಸುಬ್ಬ ನೋಡಿಬಿಡ್ತಾನೆ. ಅವನು ಎಮ್.ಎಲ್.ಎಗೆ ಸ್ನೇಹಪರವಾಗಿ ಹಾಕ್ಕೊಡ್ತಾ ಇರ್ತಾನೆ, ಆ ಡ್ರಿಂಕ್ಸ್ನ ಹಾಕ್ಕೊಡ್ತಾ ಇರೋದನ್ನು ಇವನೇ ಕುಡಿತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗೆಲ್ಲ ಹಬ್ಬಿಸ್ಬಿಡ್ತಾನೆ, ಆ ವಿಡಿಯೋ ಮಾಡಿ ಹಂಚ್ಬಿಡ್ತಾನೆ. ಅದನ್ನು ಇಲ್ಲಿ ಮಂಜುನೂ ಕೂಡ ಮೀನಾಗಿ ತೋರಿಸ್ತಾನೆ. ಮೀನಾಗಿ ಬಹಳ ನೋವಾಗುತ್ತೆ. ಈ ಕಡೆ ರೋಹಿಣಿ, ನಿಮ್ಮ ತಮ್ಮ ಹೇಗೆ ಅವಮಾನ ಮಾಡಿದೆ ನೋಡಿ, ನೀವು ಬಿಡ್ಬೋದಾದರೆ ನಾನು ಯಾವುದೇ ಕಾರಣಕ್ಕೂ ಇವನನ್ನು ಬಿಡೋದಿಲ್ಲ ಕಣ್ರಿ, ಇವನಿಗೆ ಬುದ್ಧಿ ಕಲಿಸ್ತಿರ್ತೀನಿ ಅಂತೇಳಿ ಚಾಲೆಂಜ್ ಮಾಡ್ತಾಳೆ.
ಆನಂತರ ಈ ಕಡೆ ಮಂಜ ಯಾವಾಗ ಆ ವಿಡಿಯೋ ಎಲ್ಲ ತೋರಿಸ್ತಿದ್ದಾಗೇ ನನ್ನ ಗಂಡ ಕುಡಿಯೋರಲ್ಲ ಅಂತೇಳಿ ಆಗ್ತಾನೆ ಹೇಳ್ಕೊತಾ ಇರ್ತಾಳೆ. ಅದನ್ನು ನೋಡಿ ಅವಳಿಗೆ ಅಳುನೇ ಬಂದುಬಿಡ್ತದೆ ಪಾಪ. ಈ ಕಡೆ ಅಳ್ತಾ ಬಂದುಬಿಡ್ತಾಳೆ. ಅಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.